ಶ್ರೀಧರ್ ಮೇಡಮ್ ಅವರೇ, ನಮ್ಮ KJP ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಇಂದಿರಾ ಗಾಂಧಿ ದಯಾಸಾಗರ್ ಮೇಡಮ್ ಅವರೇ, ನಿಮ್ಮ ಹೆಸರಲ್ಲಿ ಅಂದರೆ ತಪ್ಪಾಗುತ್ತೆ, ಇವಾಗ ಟೈಮ್ ಆಗುತ್ತೆ. ನಿಮ್ಮೆಲ್ಲರಿಗೂ ಮುಂದೆ ಇರೋ ಎಲ್ಲರಿಗೂ ನಮ್ಮ ನಮಸ್ಕಾರ. ಇವರೆಲ್ಲ ನನ್ನ ಹೃದಯದಲ್ಲಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಅಂಬೇಡ್ಕರ್ ನಮ್ಗೇನು ಕೊಟ್ಟಿದ್ದಾರೆ, ಸಂವಿಧಾನ ಏನು ಬರೀತಾ ಇದ್ದಾರೆ, ಹಿರಿಯರೆಲ್ಲ ಹೇಳ್ತಾರೆ. ನಮ್ಮ ಓದಿರೋರಿಗೂ ನಮ್ಗೆ ಗೊತ್ತು. ಆದರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಹುಟ್ಟುವಾಗ ಉಸಿರಿರುತ್ತೆ, ಹೆಸರಿರಲ್ಲ. ಅದು ಯಾವಾಗಂದರೆ 1891 ಅಲ್ವಾ? 1890. ಆ ಉಸಿರಿಗೆ ಬಂದ್ಬಿಟ್ಟು ಹೆಸರಿಲ್ಲ. ಆದರೆ ಇವತ್ತು 2025 ಉಸಿರಿಲ್ಲ. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಹೆಸರಿದೆ. 134ನೇ ಇಸ್ವಿನಲ್ಲಿ ಹೆಸರಿದೆ. ನಾವೆಲ್ಲ ಸತ್ತರೆ 1 ವರ್ಷ ಕರ್ಪೂರಿಸ್ತಾರೆ, 5 ವರ್ಷ ಮಶಾನಾಗ ಹೋಗ್ತೀವಿ. ಆದರೆ ನನಗೆ ಶಿವ ಯಾವತ್ತು ಹುಟ್ಟಿದ ಅಂತ ಗೊತ್ತಿಲ್ಲ, ಯೇಸು ಯಾವತ್ತು ಹುಟ್ಟಿದ ಗೊತ್ತಿಲ್ಲ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು 14ನೇ ತಾರೀಕು ಹುಟ್ಟಿದ್ದಾರೆ ಅಂತ ನೆನಪಿದೆ. ಅವರು ವರ ಕೊಟ್ಟರು, ದೇವರೆಲ್ಲ ಬಂದ್ಬಿಟ್ಟು ನಮ್ಗೆ ವರ ಕೊಟ್ಟರು. ಇದ್ರೆ ಕೂಡ ನಮಗೆ ಸಂವಿಧಾನ ಕೊಟ್ಟಿದ್ಯಾರು? ಆ ದೇವರು, ನಮಗೆಲ್ಲ ದೇವರು ಅಂಬೇಡ್ಕರ್. ಅಂಬೇಡ್ಕರ್ನ ಬಗ್ಗೆ ನನ್ನ ಹತ್ರ ಒಂದು ಪುಸ್ತಕ ಇದೆ, ಸ್ವಲ್ಪ ಓದಿದ್ದೀನಿ. ಇವಾಗ ನಗರದಲ್ಲಿ ಆಗಲಿ, ನಮ್ಮ ಗ್ರಾಮದಲ್ಲಿ ಆಗಲಿ, ಅಂಬೇಡ್ಕರ್ ಭವನ, ಅಂಬೇಡ್ಕರ್ ಚೌಟ್ರಿ, ಕಲ್ಯಾಣ ಮಂಟಪಗಳು ಅದೆಲ್ಲ ಯಾತಕ್ಕಿದೆ? ಮತ್ತು ಲೈಬ್ರರಿ ಮಕ್ಕಳು ಓದೋಕ್ಕೆಲ್ಲ ಯಾಕೆ ಎತ್ತಕ್ಕಿದೆ ಅಂದರೆ, ಅಂಬೇಡ್ಕರ್ ಓದುವಾಗ ಯಾವ ಲೈಬ್ರರಿ ಇಲ್ಲ, ಬೀದಿನಲ್ಲಿ ಓದಿದ್ರು, ಅದಕ್ಕೆ ಲೈಬ್ರರಿ ಕೊಟ್ಟರು. ಅಂಬೇಡ್ಕರ್ ಓದುವಾಗ ಲೈಟ್ ಇಲ್ಲ, ದೀಪ ಇಲ್ಲ, ಬೀದಿ ದೀಪನಲ್ಲಿ ಹೋದರು. ಅದಕ್ಕೋಸ್ಕರ ದೀಪ ನಮಗೆ ಓದುವಾಗ ಈ ಹಾಸ್ಟೆಲ್ಲು, ಅಂಬೇಡ್ಕರ್ ಹಾಸ್ಟೆಲ್ಲು ಯಾವುದಾದ್ರು ಇದೆಯೋ, ಅಂಬೇಡ್ಕರ್ದು ನಮ್ಮ ಓದೋಕ್ಕೆ ಏನೇನು ಕೊಟ್ಟಿದ್ದಾರೋ ಅದು ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟು ಓದಿದ್ದಾರೋ ಅದಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇವತ್ತೆಲ್ಲ ವಸತಿ ಶಾಲೆಗಳು ಕೊಟ್ಟಿದ್ದಾರೆ ಅಂಬೇಡ್ಕರ್ ಬಗ್ಗೆ. ಮತ್ತು ನಾವೆಲ್ಲ ಇವತ್ತು ಜಮ್ಮಂತ ಇವತ್ತು ಚೇರ್ನಲ್ಲಿ ಕೂತ್ಕೊಳ್ತಾ ಇದ್ವಿ. ಅಂಬೇಡ್ಕರ್ ಇಲ್ಲ ಅಂದರೆ ಗೋಣಿಚೀಲನೇ ನಮಗೆ ಗತಿ. ಅವ್ರು ಓದಿದ್ದು ಗೋಣಿಚೀಲ ಹಾಕ್ಕೊಂಡೆ, ಆ ಗೋಣಿಚೀಲನೇ ಕೂಡ ಓದೋಕ್ಕೆ ಬಿಟ್ಟಿಲ್ಲ. ಅವರು ಯಾಕೆ ಇಷ್ಟು ಶ್ರಮ ತಗೊಂಡ್ರೆ ಅಂದರೆ, ಅವ್ರ ತಂದೆ ಒಂದು ಊರಿನಲ್ಲಿ ಕೆಲಸ ಮಾಡುವಾಗ ಇವ್ರ ಅಣ್ಣ, ಇವ್ರ ಅಕ್ಕನ ಮಕ್ಕಳು ಎಲ್ಲ ಒಂದು ರೈಲ್ ಗಾಡಿನಲ್ಲಿ ಹೋಗ್ತಾರೆ. ರೈಲ್ ಗಾಡಿ ಓದೋ ಟೈಮ್ನಲ್ಲಿ ಇಳಿದುಬಿಟ್ಟು ಅವ್ರು ಬಂದ್ಬಿಟ್ಟು ಎತ್ತಿನ ಗಾಡಿ ಹೋಗ್ತಾರೆ. ಆ ಮಕ್ಕಳು ಆ ಎತ್ತಿನ ಗಾಡಿ ಹೋಗೋ ಟೈಮ್ನಲ್ಲಿ ಆ ಎತ್ತಿನ ಗಾಡಿ ಓಡಿಸ್ಬಿಟ್ಟು, ನಿಜವಾಗಿ ಹೇಳ್ತೀನಿ, ಎಷ್ಟೋ ವಿಲೇಜ್ಗೆ ಹೋಗೋ ಟೈಮಲ್ಲಿ ನನ್ನ ಕೈನಲ್ಲಿ ಹಿಂಗೆ ಕೈ ಹಿಡ್ಕೊಂಡು ನೀರು ಹಾಕೋರು. ಆ ನೀರು ಕುಡಿದಿದ್ವಿ. ಅಂಬೇಡ್ಕರ್ ಸಂವಿಧಾನ ಬಂದಿಲ್ಲ ಅಂದರೆ ಇವತ್ತು ಲೋಟ ಬಾಟ್ಲಿನಲ್ಲಿ ನಾವು ಕುಡಿಯೋಕ್ಕೆ ಸಂದರ್ಭನೇ ಸಿಗ್ತಾ ಇಲ್ಲ. ಡಾಕ್ಟರ್ ಅಂಬೇಡ್ಕರ್ ಎಲ್ಲ ವರ್ಗದ, ನಮ್ಮ ಒಂದೇ ದಲಿತ ವರ್ಗಗಲ್ಲ, ಎಲ್ಲ ವರ್ಗಗೂ ಅವರು ಏನೇನು ಸೌಲಭ್ಯ ಹೋಗಬೇಕು. ಈ ನಮ್ಮ ಟೀಚರ್ಗಳೆಲ್ಲ ಅಷ್ಟೇ. ಬಟ್ ಅವ್ರಿಗೆಲ್ಲರಿಗೂ ನಮ್ಮ ನಮಸ್ಕಾರ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.